ಆಯ್ತಲ್ಲ ಊಟ ಮಗ? ಹ್ಞೂ ಆಯ್ತಪ್ಪ. ಬೆಣ್ಣ ಕರ್ಕೊಬರಕಾಯ್ತಿಲ್ವಾ? ಹಾಂ, ಯಾರನಪ್ಪ? ಇನ್ನೂನಕ್ಕಲ್ಲ. ಅದೇನೋ ಇವನಿಗೆ ಸುಧನ್ಗೆ ಮದುವೆ ಮಾಡಿ ಅಂತಲ್ಲ. ಹ್ಞೂ, ಏನು ಗೊತ್ತೇ ಅಲ್ವ ನಿನಗೆ? ಓ ಅದಕ್ಕೆಯಾ ಕರ್ಕಬಾ ಪಪ್ಪ. ಓಸಿ ದಿವಸ ಇಲ್ಲೇ ಇರಲಿ. ಹೆಣ್ಣು ನೋಡೋ ಸಸ್ರ ಅದು ಇದು ಇಲ್ಲೇ ಮಾಡೋಕ್ಕಾಯ್ತದೆ. ಅಲ್ಲೇನು ಓದಿಯೇ ಗಂಡ ಅಲ್ಲಿ ಕರ್ಸ್ಕೊಂಡ್ರೆ ಚಂದವಾ ಅವ್ರ ಅಕ್ಕರ ಮನೆಗೆ? ಅಯ್ಯೋ ಮವ, ಅವ್ಳಿಗೆ ಇನ್ನೂ 6 ತಿಂಗಳ ಗಂಟೆ ಪರೀಕ್ಷೆ ಕಣ್ಮವ. ಕಾಲೇಜಿಗೆ ಹೋಗ್ಬೇಕು ಅವಳು. ಇಲ್ಲಿ ಬಂದು ಕೂತ್ಕೊಂಡ್ರೆ ಆಯ್ಕಿಲ್ಲ. ಅದಕ್ಕೆ ಪರೀಕ್ಷೆ ಅಲ್ವಾ? ಆಗಲಿ ಬಿಡು ಪರೀಕ್ಷೆ. ಆದ್ರೇನು ಇವನು ಮಗ ಹೋಯ್ತಾನಲ್ಲ ಬಿಮಲು, ಡೈಲಿ ಕಾಲೇಜಿಗೆ ಹೊಟ್ಟು ಬರ್ಬೋದಲ್ಲವ? ಅವ್ರ ಕಾಲೇಜು ಇವ್ರ ಕಾಲೇಜು ಎಲ್ಲವ ಒಂದೇ ತಾನೆ. ಉಂಕನವ ಹಂಗೆ ತಾನೇ ಐಡಿಯಾನೇ ಬಂದಿಲ್ಲ. ಹಂಗೂ ನನಗೆ ಹಂಗೆ ಅಂದ್ಕಡೆ ಪಾಪ ಆಗ್ಲಿಂದನೂ ಅಲ್ಲಿ ಅದೇ ಹೆಂಗೆ ಮಾಡೋದು ಕಾಲೇಜೇ ಬಿಡ್ಸ್ಬಿಡೋದು ಅನ್ಕಡೆ ನಾನು. ಏನು ಮಾಡೋ ಕಾಲೇಜ್ ಬಿಡ್ಸಕ್ಕೆ ಹೋದಿಲ್ಲ. ಬಿಮಲು ಹೆಂಗ ಕೂಡ್ರ ತಕೊಂಡಿಲ್ವಾ? ಹೋಗ್ಬೇಕಾ ಕರ್ಕೊಂಡು ಹೋಗಿ ಬರ್ಬೇಕಾ ಕರ್ಕ ಬರಲಿ ಬಿಡು. ಇನ್ನೇನು ಹೆಂಗೂ ಹೋಗೋದು ಹೋಯ್ತಾರೆ, ಪೆಟ್ರೋಲ್ ಹಾಕ್ಸ್ತೀವಿ. ಏನೇನು ಇಬ್ರಿಗೆ ಅಂದ್ಬಿಟ್ಟು ಏನು ಕಮ್ಮಿ ಕೊಡ್ತದ ಜಾಸ್ತಿ ಕೊಡ್ತದ? ಉಂಕನವ ಹಂಗೆ ತಾನೇ ಐಡಿಯಾನೇ ಬಂದಿಲ್ವಲ್ಲ ನನಗೆ. ಸರಿಯಾದ ಟೈಮ್ಗೆ ಅನಿಸ್ತೇ ಬಿಡು. ಕರ್ಕೊಬಂದ್ಬಿಡ್ಬೇಕನವ ಮತ್ತೆ. ಓಲೇ ಕರ್ಕೊಬರಲ್ಲ ನೀನೇ? ರೀ ಅದೇನೋ ಟ್ಯೂಷನ್ ಸೇರ್ಕೊಂಡಿದ್ದಾಳಂತೆ ಕಣ್ರಿ. ಯಾವ ಟ್ಯೂಷನ್ ಸೇರ್ಕೊಂಡಿದ್ದಾಳಂತಲೇ? ಅದೇನೋ ಟ್ಯೂಷನ್ ಸೇರ್ಕೊಂಡಿವ್ನಿ ಕಣಮ್ಮ ಅಂತಿದ್ಲಪ್ಪ ಅವತ್ತು. ಈಗ ಒಂದು 15 ಸಲ ಫೋನ್ ಮಾಡಿದ್ಲಲ್ಲ, ಆಗ ಟ್ಯೂಷನ್ ಸೇರ್ಕೊಂಡಿವ್ನಿ ಅಂತ ಅಂದ್ಲು. ಬವ್ವ ಅಂತ ಕರೆದೆ. ಟ್ಯೂಷನ್ ಸೇರ್ಸ್ಕೊಂಡಿವ್ನಿ ಕಣಮ್ಮ, ಈ ಸತಿ ಫೈನಲರಲ್ವಾ, ಅದಕ್ಕೆ ಚೆನ್ನಾಗಿ ಓದಬೇಕು ಅಂದ್ಬಿಟ್ಟು ಟ್ಯೂಷನ್ ಸೇರ್ಕೊಂಡಿವ್ನಿ ಕಣಮ್ಮ ಅಂತಿದ್ಲು. ಅಯ್ಯೋ ಮಗ, ಇಲ್ಲಿಲ್ವಾ ಟ್ಯೂಷನ್ಗಳು? ಸಂಜೆ ಹೊತ್ತು ಬೇಕಾದ್ರೆ ಒಂದೊಂದುಗಳು ಕರ್ಕೊಂಡೋಗ್ಬಿಟ್ಟು ಬಂದ್ರೆ ಆಯ್ತದ ಹಾಕು. ಹತ್ರದಲ್ಲಿ ಎಲ್ಲರೂ ಸೇರ್ಕೊಳ್ಳೋದು. ಅಕ್ಕ ಬಂದ್ಬಿಡ್ಲಾ ಬೇಡಕತೆ ಪಾಪ, ಇಷ್ಟು ವರ್ಷ ಅಲ್ಲೇ ಇತ್ತು. ಅದೇ ಕವಲತ್ತ ಯಾಕಂಗೆ ಸಪ್ಕದೆ? ನಾನೇ ಕತೆ ಸಪ್ಕದಾನೆ. ಕಣ್ಗೇನೋ ಉದುರುತ್ತು ಧೂಳು. ಓ ಧೂಳು ಉದುರ್ತಾ? ಹೋಗು ಕಣ್ಗೆ ನೀರು ಎರ್ಚ್ಕೊ, ತಣ್ಣೀರು ತಗೊಂಡು. ಸರಿ ಆಯ್ತದೆ. ಧೂಳು ಗಿಡ ನುಣ್ಗೆ ಹೋಯ್ತದೆ. ಹೋಗ್ಬಿಟ್ಟು ಹೋಗೋ ಮತ್ತೆ ಹಂಗಾರೆ ಹೋಗ್ಬಿಟ್ಟು ಬಂದಿರ ನೀವೇ? ನನಗೇನು ಹೋಗ್ಬಿಟ್ಟು ರವೇನು ನೋಡ್ದಂಗೆ ಆಯ್ತದೆ. ಹೋಗ್ಬಿಟ್ಟು ಬರ್ತೀನಪ್ಪ ಕರ್ಕೊಂಡು ಬಸ್ಗೆ ಆತಿಂದ. ಭೀಮಾ ಕರ್ಕೊಂಡು ಹೋಗು. ಕರಪ್ಪ ಎಲ್ಲರೂ ಎತ್ಕಿತ್ತಾಕ್ಬಿಡ್ಲಿ. ಅಟ ಅಪ್ಪ ಕೂಟ್ರ ಆಟೋನ್ ಕೂಸ್ ಕಾಸು ಕೊಟ್ಟು ಏನು ಮಾಡಕ್ಕೆ ತಕೊಡಕ್ಕೆ ಹೋದೆ? ಒಂದು 50,000 ಕೊಟ್ಟು ತಕೊಟ್ಟಿರ ಆಯ್ತಿಲ್ವಾ? 50,000 ರೂಪಾಯಿ ಕೂಟ್ರ ಯಾವ ಕೂಟ್ರು ಬರೋಕಿಲ್ಲ ಕಣತೆ. ಯಾವ ಕೂಟ್ರು ಬರೋದು 50,000ಕ್ಕೆ? ಏನು ಹಳೆ ಕಾಲದಾಗ ಕೆಟ್ಟೋದ್ರೆ ಎಂತೆಂತವನ್ನ ಓಡ್ಸೋಕ್ಕೆ? ಅದಕ್ಕೆ ತಕೊಟ್ಟಿದ್ದೀರವ? ಆಯ್ತು ಬಿಡು, ಆಯ್ತು ಓಡಿಸ್ಲಿ ಬಿಡು. ಹುಷಾರಾಗಿ ಓಡಿಸೋನು ಸಿಕ್ಕಿಲ್ಲ. ಇನ್ನೊಂಗೆ ಫೋನ್ ಮಾಡ್ಕೊಂಡು ಹೋಗ್ರತೆ ಯಾವ್ದಕ್ಕೂ ಇರಲಿ. ಟ್ಯೂಷನು ಗೀಸನು ಅಂತ ಆಮೇಲೆ ಬರೋಕಿಲ್ಲ ಗಿರಕಿಲ್ಲ ಅಂದಳು. ಯಾವ್ದಕ್ಕೂ ಕೇಳ್ಕೊಳ್ಳಿ ಬಂದಳು ಇಲ್ವೋ ಅಂತವ. ಅವಳನ್ನೇನು ಕೇಳೋದು, ಯಾಕೆ ಬರೋಕಿಲ್ಲ ಅಂದಳು? ಮಾಡಲೇ ಫೋನ ನೋಡೋದು ಏನಂದಳು. ಹಲೋ ಹಲೋ ಹೇಳಜ್ಜಿ, ಏನ್ ಮಾಡ್ತಾ ಇದೀಯವ? ಏನಿಲ್ಲ ಕೂತಿದ್ದೀನಿ. ಬರ್ತದೆ ಊರಿಗೆ, ಅದಕ್ಕೆ ಮಾಡ್ದೆ ರಜವಾ. ಓದ್ಕೊಳಕ್ಕೆ ಅಂತ 2 ತಿಂಗಳು ರಜೆ ಕೊಟ್ಟವ್ರೆ. ಓ 2 ತಿಂಗಳು ರಜೆ ಕೊಟ್ಟಿದ್ದಾರೆ. ಸರಿ ಆಯ್ತು ಬಾ. ಮತ್ತೆ ಇನ್ನೇನು ಇಲ್ಲಿದ್ರು ಓದ್ಕೊ ಬರ್ತಾನೆ. ಯಾಕಜ್ಜಿ? ಬಾ ಮದ್ವೆ ಗಂಟ ಇಲ್ಲೇ ಇರಿವೆ. ಅದಕ್ಕೆ ಅಪ್ಪನುವೆ ಲತಮ್ಮನುವೆ ಓ ಕರ್ಕೊಬರೋಗಿ ಅಂದ್ಬಿಟ್ಟು ಹಂಗಂತವ್ರೆ. ಅದಕ್ಕೆ ಬತ್ತವನಿ ಕಣವ. ಅಯ್ಯೋ ಬುಡಿ ಅಜ್ಜಿ ಅತ್ತಗೆ ಅಲ್ಗೊಂದ್ಸತಿ ಏನು ಮಾಡಕ್ಕೆ? ತುಂಬಾ ಮುಚ್ಕೊಂಬ. ಯಾಕಂಗಂದಿಯೇ? ಹೆಣ್ಣು ನೋಡಕ್ಕೆ ಅಲ್ಲಿಗೆ ಬಂದಾರ. ಇಲ್ಲಿ ಇಲ್ಲಲ್ವ ಹೆಣ್ಣು ನೋಡಕ್ಕೆ ಬರೋದು? ಶಾಸ್ತ್ರ ಪಾಸ್ತ್ರ ಎಲ್ಲ ಇರೋದು ಇಲ್ತಾನೆ. ಬಾ ಸುಮ್ಮನೆ. ನೀನು ಹಂಗೆಲ್ಲ ಇದು ಮಾಡಬೇಡ್ದು. ಹಂಗೆ ಮಕ್ಕಳು ಹೇಳ್ದಷ್ಟ ಕೇಳಬೇಕು. ಬರ್ತೀನಿ, 4 ಗಂಟೆಗೆ ಬರ್ತೀನಿ. ರೆಡಿ ಆಗ್ಬಿಡು. ವಾಪಸ್ಸು ಬಂದ್ಬಿಡಕ್ಕಾಯ್ತದೆ ಒಂದು 5 ಗಂಟೆ ಹೊತ್ತಿಗೆ. ಸರಿ ಆಯ್ತು. ಆಮೇಲೆ ಟ್ಯೂಷನ್ ಗೀಸನ್ಗೆ ಹೋಯ್ತಾ ಇದೀಯವ? ಇಲ್ಲ, ಟ್ಯೂಷನ್ ನಾನು ಯಾವಾಗೂ ಸೇರ್ಕೊಂಡೆ ಇಲ್ವಲ್ಲ. ತಮ್ಮನ್ ಕೊಟ್ಟಂಗೆ ಅಂದಂತೆ ಟ್ಯೂಷನ್ಗೆ ಹೋಯ್ತಾ ಇದೀನಿ ಕಣಮ್ಮ ಅಂತ. ನಾನು ಯಾವಾಗ ಹೇಳಿದನು ಟ್ಯೂಷನ್ಗೆ ಸೇರ್ಕೊಂಡಿಲ್ಲ? ಯಾವಾಗ ಹೇಳಿದನು ಅಜ್ಜಿ? ಟ್ಯೂಷನ್ಗೆ ಸೇರ್ಕೊಂಡಿಲ್ವಾ? ಎಲ್ಲರೂ ಕನ್ಫ್ಯೂಸ್ ಮಾಡ್ಕೊಬಿಟ್ಟಿದ್ದೇನೆ ಅಮ್ಮ. ಹಂಗಾರೆ ಇಲ್ಲಿಂದನೇ ಹೋಗುವೆ ಬವ್ವ. ಬಾ ಹೊಸ ದಿವಸ ಇರುವೆ. ಬರ್ತೀನಿ, ರೆಡಿಯಾಗಿರು ಬರೋದಕ್ಕೆ. ಯಾಕಂತ ಇಲ್ಲಿರಕ್ಕಿಲ್ವಂತ ಕೇಳೋ ಅಜ್ಜಿ. ಅಜ್ಜಿ ಅಕ್ಕ ಇಲ್ಲಿರಕ್ಕಿಲ್ವಂತ ಯಾಕೆ ನನ್ಕೊಟ್ಟು ಮುನ್ಸ್ ಕಟ್ಕೊಂಡಿದ್ದದ ಅಂತ? ಅಯ್ಯೋ ಅವಳು ಸಾವುಕಾರ್ಗಿತಿ. ಅಜ್ಜಿ ಪಜ್ಜಿ ಮರ್ತ್ಬಿಟ್ಟಾಳಕ್ಕ ತಾಕು. ಕೊಡು. ಏನಜ್ಜಿ ಚೆನ್ನಾಗಿದೆಯಾ ಅಜ್ಜಿ? ಕಣಪ್ಪ ನೀನು ಚೆನ್ನಾಗಿದೀಯಾ? ಅಜ್ಜಿ ಚೆನ್ನಾಗಿದ್ದೀನಿ. ನೀವು? ನಾನು ಚೆನ್ನಾಗಿದ್ದೀನಿ ಕಣ್ಮಗಳೇ. ಅದಕ್ಕೆ ನವ್ವೇನ ಚಿನ್ನುನ ಮದುವೆ ಗಂಟೆ ಇಲ್ಲೇ ಇರಲಿ. ಈಗ ಬತ್ತ ಹೋಯ್ತಾ ಇರ್ತಾರೆ. ಇನ್ನು ಹೆಣ್ಣು ನೋಡೋ ಶಾಸ್ತ್ರ ಮಾಡಿಲ್ವಲ್ಲ, ಇಲ್ಲಿಗೆ ಬರಲಿ ಅಂತಕಲ್ಲ. ಅದಕ್ಕೆ ನಮ್ಮ ಜೊತೆಲಿ ಇದ್ದಂಗೆ ಆಯ್ತದೆ. ಏನೇ ಆದ್ರೂ ಕೊಟ್ಟೆನು ಕೂಲ್ಕೋರ್ಗು ಅನ್ನಂಗೆ ಮದುವೆ ಆದ್ಮೇಲೆ ಗಂಡ ಮನೆ ಇರಬೇಕು. ಆಗೆಲ್ಲ ಸೋಬಿತತೆ ಬತ್ತೆ ಅಂದ್ಲು ಹೋಯ್ತಿದ್ಲು. ಈಗ ನೋಡು ಬರೋದೇ ಬಿಟ್ಬಿಟ್ಲು. ಇಲ್ಲಿಂದ್ರು ಬತ್ತಿತ್ತಿಲ್ಲ. ಹಂಗೆ ಹೆಣ್ಮಕ್ಳು ಮದುವೆ ಆಗಂಟ ಅಷ್ಟೇ. ಒಂದು 6 ತಿಂಗಳು ಇರ್ಸ್ಕೊಂಡಂಗೆ ಆಯ್ತದೆ. ಗಗನನ್ಗೆ ಒಂಚೂರು ಹೆಣ್ಣು ನೋಡಿ ಫಿಕ್ಸ್ ಆಗಂಟ ಒಂದೇ ಚಪ್ಪರ್ ತಟ್ಟಿದ್ವಿ, ಒಂದೇ ಖರ್ಚಾಕ ಮಾಡ್ಕೋಬೇಕು ಅಂತ ಅನ್ಕೊಂಡ ಮಂದವಳಲ್ಲ ಅತ್ತೆ.
ಅಲ್ಲಿ ಗಂಟ ಇರ್ಲಿ ಅಂತ ಕಣವ ಕಳಿಸ್ಕೊಡು. ಆಯ್ತು ಕರ್ಕೊಂಡು ಹೋಗಿ ಇರ್ಲಂತೆ ನನಗೆ ಬೇಡ ಅಂದನ. ಅವಳು ಖುಷಿನ ನನ್ ಖುಷಿ. ಸರಿ ಕಣ್ ಮಗಳೇ ಆಯ್ತು. ಇನ್ನೇನವ ನಿನ್ ಗಂಡಲಾಯ್ತು? ಅವ್ರು ಇನ್ನೂ ಆಫೀಸಿಂದ ಬಂದಿಲ್ಲ. ನಿನ್ ಕೆಲಸ ಮುಗೀತಾ? ನಾನು ಈಗ ತಾನೇ ಬಂದೆ. ರಜಾ ಕೊಟ್ಟಿದ್ದಾರವ ಚಿನ್ನನ್ಗೆ? 2 ತಿಂಗಳು ರಜಾ ಕಣಜಿ, ಓದ್ಕೊಳ್ಳಿ ಅನ್ಬಿಟ್ಟು ಕೊಟ್ಟವ್ರೆ. ಸರಿ ಸರಿ ಆಯ್ತು. ಏನು ರಜಾ ಮುಗಿದ್ಮೇಲೆ ಪರೀಕ್ಷೆ? ಪರೀಕ್ಷೆ ಮುಗಿದ್ರೆ ಇನ್ ರಜಾನೆಯ ವಾರಕ್ಕೊಂದೊಂದು ಇರ್ತವೆ. ಮದ್ಬಾ ಅದೇನಿಲ್ಲ ಓದ್ಕೊಳ್ಳಿ. ಅದೇನೇ ಪರೀಕ್ಷೆ ಇರೋ ದಿವಸ ನಾನೇ ಬೇಕಾ ಕರ್ಕೊಂಡು ಹೋಗ್ತೀನಿ. ಇಲ್ದಾರೆ ಭೀಮಲ್ ಕೂಟ್ರು ತಕೊಂಡವನಲ್ಲ, ಬೇಕಾದ್ರೆ ಅವನೇ ಕರ್ಕೊಂಡು ಹೋಗ್ತಾನೆ. ನೋಡ್ದೆ ಸ್ಕೂಟ್ರ ಸ್ಟೇಟಸ್ ಹಾಕೊಂಡಿದ್ದ. ಸ್ಟೇಟಸ್ ಹಾಕೊಂಡಿದ್ನಾ? ಸರಿ ಸರಿ ನೋಡ್ದಂಗಾರೆ. ಅಯ್ಯೋ ತಕೊಂಡವನೇ ಕಣವ. ಏನು ಉಜ್ಜಾಡಿಸ್ತಾ ಕುಂತವನೇ, ಅವ್ನಿಗೆ ಅಡುಗು ಬಿಡ್ತೇಲ್ಲ. ಹೆಂಗ ಚೆನ್ನಾಗಿದ್ದಿ ಬಿಡಜ್ಜಿ, ಅದೆಲ್ಲೋ ಬೇಕಾಗಿರೋದು. ಸರಿ ಕಣ್ಮಗ್ನೆ ಆಯ್ತು. ಬತ್ತೀನಿ 4 ಗಂಟೆ ಹೊತ್ತಿಗೆ. ಆಯ್ತು ಬಾ. ಆದ್ರೆ ನಾನಂತೂ ಈಗ ಕಳ್ಸಕ್ಕಿಲ್ಲ ವಾಪಸ್. ನಿನ್ನ ಕುತ್ಕೊಂಡು ಊಟ ಗೀಟ ಮಾಡ್ಕೊಂಡು ನಾಳೆ ಹೋಯ್ತೀನಿ ಅಂದ್ರೆ ಬಾ, ಇದ್ರೆ ಬರ್ನೇ ಬೇಡ. ಆಯ್ತು ಆಯ್ತು ನಾಳೆಗೆ ಬರ್ತೀನಿ ಬಿಡು. ನನ್ಗೇನಂತೆ ಬರ್ತೀನಿ ಬಿಡು. ತಾತನು ಕರ್ಕ ಬಾ ಅಂದ್ರು ಬೇಡ ಅಂದ ನಿಮ್ ತಾತನ. ಒಳ್ಳೆ ಇಲ್ಲಿ ಫೋನ ನನ್ನ ಮಗಿನ ಕೊಟ್ಟು ಮಾತಾಡ್ತೀನಿ. ನಿಮ್ಮ ಅಯ್ಯ ಮಾತಾಡೋದಂತೆ ಕೊಡ್ತೀನಿ, ಮಾತಾಡು. ಹಲೋ ತಾತ ಚೆನ್ನಾಗಿದ್ದೀರಾ? ಓಹೋ ಮೇಡಮು, ಚೆನ್ನಾಗಿದ್ದೀಯ ಮೇಡಮು? ಏನವ ಮತ್ತೆ ಬಿಟ್ಟಲ್ಲ ನನ್ನ? ನೀನ್ ಮಾಡ್ತಿದ್ದೆ ನಾನ್ ಮಾಡ್ತಿದ್ದಾನು. ಮೊಮ್ಮಗಳು ಅವ್ರೇನಂದೆ ಮಾಡ್ತಿರೋರು ನೀವು, ನಾವಲ್ಲ. ಎಲ್ಲಿದ್ರು ನನ್ನ ಮಕ್ಕಳು ಚೆನ್ನಾಗಿರ್ತವೇನೋ ನಂಬಿಕೆ ನನಗೆ ಕಣವ. ಏನೋ ನಿನ್ನ ಆಶೀರ್ವಾದ ಕಂತಾತ. ಯಾವಾಗ್ಲೂ ಇರ್ತದೆ ಕಣವ, ಯಾವಾಗ್ಲೂ ಆಶೀರ್ವಾದ ಇರ್ತದೆ. ಏನೋ ಅದೇನೋ ಮಾತಾಡ್ಬೇಕು ಅಂದಂತಲ್ಲ. ಬನ್ನಿ ತಾತ, ಅಜ್ಜಿ ಬತ್ತದಲ್ಲ ಬಾ. ಬರೋದ ಬರ್ತೀವಿ ಬಿಡವ. ಬರ್ತೀವಿ ಬಸ್ಗೆ. ಈಗ ನನಗೂ ಏನು ಕೆಲಸ ಇಲ್ಲ ಕತ್ ಬಿಡು, ಬರ್ತೀವಂತೆ. ಒಂದು ಸಿದ್ದಂಗೂ ಆಯ್ತದೆ. ಮಟನ್ ತರ್ಸ್ಮಾಡ್ಕು. ಮಟನ ತರ್ಸ್ತೀನಿ ಬಾ. ನೀನ್ ಬಂದ್ರೆ ಮಟನ್ ಅಂತ ನಂಗೆ ಗೊತ್ತಿಲ್ವಾ? ಮಟನೇ ಆಗ್ಬೇಕು, ಚಿಕನ್ ಗಿಕನ್ ಬೇಡ. ಮಟನ್ ತರ್ಸ್ಬಿಡು ಒಂದು 3 kg. ಬಂದದೆ ಒಂದು 6 kg ತರಿಸಿ ಮಾಡ್ಬಿಡವ. ಆ ಬಡ್ಡಿ ಮಾತು ಕೇಳ್ಬೇಡ ಮಗ, ಬ್ಯಾಡ್ವಾ ಎಲ್ರಿಗೂ ತೋರ್ಸು. ಆಯ್ತು ಬಾ ತಾತ, ನೀನ್ ಬರೋದೆಚ್ಚ ನಾವು ಮಾಡೋದೆಚ್ಚ. ಸರಿ ಕಣ್ಮಗ್ನೆ ಆಯ್ತು ಕಣವ, ನಡ್ಲೆ ಮತ್ತೆ ರೆಡಿಯಾಗು. ಲತ ಟ್ಯೂಷನ್ಗೂ ಹೋಗಿಲ್ವಂತೆ ಕಲ ಯಾವಾಗ್ಲೂ ಅವಳು. ನಿನ್ಗೆ ಹೆಂಗ್ ಕೇಳಿಸ್ತು, ಅವಳು ಹೆಂಗ್ ಹೇಳಿದಾಳು ಅದೇನು ಗೊತ್ತಿಲ್ಲತ್ತೆ. ನಂಗೆ ಟ್ಯೂಷನ್ಗೆ ಹೋಯ್ತೇವನಿ ಏನೋ ಕೇಳಿಸ್ತು, ಅದಕ್ಕೆ ನಂದೆ. ಇಲ್ಲ ಟ್ಯೂಷನ್ಗೆ ಏನು ಹೋಯ್ತಲ್ಲ ಕಣ್ಮಗ, ಹೋಯ್ತಲ್ಲ ಟ್ಯೂಷನ್ಗೆ ಹೋಯ್ತಿಲ್ವಂತೆ. ರಜಾ ಕೊಟ್ಟಿದಾರಂತೆ ಕಲ 2 ತಿಂಗಳು. ಆಮೇಲೆ ವಾರಕ್ಕೆ ಪರೀಕ್ಷೆ ಇರ್ತದೆ, ಆದ್ಮೇಲೆ ಮುಗ್ದೆ ಹೋಯ್ತಂತೆ. ಮತ್ತೆ ಕರ್ಕೊಂಬರ್ಗು ಹೋಗಿ ಇರ್ಲಂತೆ ಇಲ್ಲೇ. ಒಳ್ಳೆ ಕೆಲಸ ಆಯ್ತು, ರಜಾ ಇನ್ನೂ ಸರಿ ಆಯ್ತಲ್ಲ, ಇಲ್ಲೇ ಕುತ್ಕೊ ಓದ್ಕೊತಾಳಂತೆ. ಸರಿ ಕಲ ಮಗ, ಈಗ ಒಂಥರ ಮನ್ಸು ಸಮಾಧಾನ ಆಯ್ತು. ಕರ್ಕೊಂಬಂದ್ಬಿಡ್ತೀವಿ. ಅಲ್ಲೇ ಬಿರ್ಬಿರ್ ರೆಡಿ ಅಲ್ಲೇ ಹೋಗದ. ಬಂದೇವಲ್ಲತ್ತ ಬೇಡಿಯತ್ತೆ ಹೋಗ್ಬಿಟ್ಟು ಬರಲಿ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.